ಹಾಯ್, ದಿಸ್ ಇಸ್ ಪೂಜಾ ಹಾಸಿನಿ. ನಾವೆಲ್ಲ ವಾಟ್ಸಪ್ಪನ್ನು ತುಂಬ ಯೂಸ್ ಮಾಡ್ತೀವಿ. ಸೊ ನಮ್ಮ ವಾಟ್ಸಪ್ ನಾವು ಸೆಕ್ಯೂರ್ ಆಗಿರಬೇಕು ಅಂತ ಹೇಳಿದ್ರೆ ಸೆಟ್ಟಿಂಗ್ಸಲ್ಲಿ ಸ್ವಲ್ಪ ನಾವು ಇನ್ಸ್ಟ್ರಕ್ಷನ್ನ ಫಾಲೋ ಮಾಡಬೇಕಾಗತ್ತೆ. ಅದೇನೇನು ಅಂತ ಹೇಳಿದ್ರೆ ಆ 3 ಡಾಟ್ಸ್ ಇದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ಲಿಂಕ್ ಡಿವೈಸಸ್ ಅಂತ ಇರುತ್ತೆ. ಆ ಲಿಂಕ್ ಡಿವೈಸಸ್ ಓಪನ್ ಮಾಡಿದಾಗ ಅಲ್ಲಿ ಯಾರಾದರೂ ಅಕೌಂಟ್ಗಳು ನಿಮಗೆ ತೋರಿಸ್ತಾ ಇತ್ತು ಅಂತ ಹೇಳಿದ್ರೆ ಅದನ್ನು ರಿಮೂವ್ ಮಾಡಬೇಕಾಗತ್ತೆ. ಆ ಥರ ಯಾರಾದರೂ ಯೂಸ್ ಮಾಡ್ತಾ ಇದ್ರೆ ನಿಮಗೆ ಇಲ್ಲಿ ಶೋ ಆಗುತ್ತೆ. ಓಕೆನಾ? ಈಗ ನೆಕ್ಸ್ಟ್ ಬಂದು IP ಅಡ್ರೆಸ್ಸು, ಲೊಕೇಶನ್ಸು ಆ ಥರದ್ದೆಲ್ಲ ಸೆಕ್ಯೂರ್ ಆಗಿರಬೇಕು ಅಂತ ಹೇಳಿದ್ರೆ ನೆಕ್ಸ್ಟು ಸೆಟ್ಟಿಂಗಿಗೆ ಹೋಗಬೇಕು. ವಾಟ್ಸಪ್ ಓಪನ್ ಮಾಡಿ ತೋರಿಸ್ತೀನಿ ನೀವು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ಳಿ. ಸೆಟ್ಟಿಂಗ್ಸಿಗೆ ಹೋಗ್ಬಿಟ್ಟು ಆಮೇಲೆ ಪ್ರೈವಸಿಗೆ ಹೋಗಬೇಕು. ಓಕೆನಾ? ಪ್ರೈವಸಿಗೆ ಹೋಗಿದ್ಮೇಲೆ ಲಾಸ್ಟಲ್ಲಿ ನಿಮಗೆ ಅಡ್ವಾನ್ಸ್ಡ್ ಅಂತ ಬರುತ್ತೆ. ಆ ಅಡ್ವಾನ್ಸ್ಡಲ್ಲಿ ಪ್ರೊಟೆಕ್ಟ್ IP ಅಡ್ರೆಸ್ಸನ್ನು ಮತ್ತು ಇನ್ನೊಂದು ಕೆಳಗಡೆ ಅದೆಲ್ಲ ಡಿಸೇಬಲ್ ಲಿಂಕ್ ಅಂತ ಅದನ್ನು ನೀವು ಎರಡನ್ನೂ ಗ್ರೀನ್ ಕಲರ್ ಮಾಡಿ ಇಟ್ಕೋಬೇಕು. ಆವಾಗ ನಿಮ್ಮ ವಾಟ್ಸಪ್ ಸೆಕ್ಯೂರ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟು ಇನ್ನೊಂದು ಬಂದುಬಿಟ್ಟು ವಾಟ್ಸಪ್ಪಿಗೆ ಹೋಗ್ಬಿಟ್ಟು 3 ಡಾಟ್ಸ್ ಇದೆ ಅಲ್ಲ, ಅಲ್ಲಿಗೆ ಹೋಗಿ ನೆಕ್ಸ್ಟು ಚಾಟ್ಸ್ ಅಂತ ಇರುತ್ತೆ. ಓಕೆನಾ? ಅಲ್ಲಿ ಚಾಟ್ಸಲ್ಲಿ ನಿಮಗೆ ನೆಕ್ಸ್ಟು ಚಾಟ್ಸ್ ಬ್ಯಾಕಪ್ಪು ಅಲ್ಲಿ ನಿಮ್ಮ ಗೂಗಲ್ ಅಕೌಂಟೇ ಇದೆಯಾ, ನಿಮ್ಮ ಇಮೇಲ್ ID-ನೇ ಅಲ್ಲಿ ಇದೆಯಾ ಅಂತ ನೋಡಬೇಕು. ಅಲ್ಲಿ ಬೇರೆಯವರ ಇಮೇಲ್ ID ಇತ್ತು ಮತ್ತು ಇನ್ಕ್ಲೂಡ್ ವೀಡಿಯೋಸು ಆನ್ ಇತ್ತು ಅಂತೇಳಿದ್ರೆ ನಿಮ್ಮ ವೀಡಿಯೋಸು, ನಿಮ್ಮ ಚಾಟ್ಸ್ ಎಲ್ಲ ಅವರಿಗೆ ಅವ್ರ ಅಕೌಂಟಲ್ಲಿ ಇರುತ್ತೆ ಅಂತ ಅರ್ಥ. ಓಕೆನಾ? ಇದೇ ರೀತಿ ನೀವು ಸೆಟ್ಟಿಂಗ್ಸ್ನ ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ವಾಟ್ಸಪ್ನ ಸೆಕ್ಯೂರ್ ಆಗಿ ಇಟ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.